ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶಿವಲ್ಲಿ ಮುಂದಿನ ವರ್ಷ ನೀನ್ ಆ ಜಾಗದಲ್ಲಿರ್ಬೇಕು. ಅದಕ್ಕೆ ನಿನಗೆ ಯಾವತ್ತು ಕೈ ಬರೋದೇ ಬೇಡ. ಅದಕ್ಕೆ ಬೆಲ್ಲ ತಿನ್ನು. ಈ ವರ್ಷ ಇಷ್ಟು ಬೆಲ್ಲ ತಿನ್ನು, ಬರೋ ವರ್ಷ ಒಂದು ದೊಡ್ಡ ಅಜ್ಜನೆ ತೆಗೆದು ಬಾಯಿಗೆ ಇಡ್ತೀನಿ. ಓಕೆನಾ? ಥ್ಯಾಂಕ್ಸ್ ಕಾಂತ ಮಮ್ಮಿ. ನೀವು ಅಷ್ಟೇನೆ ಯಾವಾಗಲೂ ಸಿಹಿ ಸಿಹಿಯಾಗೆ ಮಾತಾಡ್ತಿರ್ತೀರ. ತಗೊಳ್ಳಿ, ನೀವು ಬೆಲ್ಲನೇ ತಿನ್ನಿ. ಅಪ್ಪ ಅಮ್ಮ ಆಶೀರ್ವಾದ ಮಾಡಿ. ಅವಳಿಗೆ ಕೆಟ್ಟದಾಗ್ಲಿ ಅಂತ ಬೈಕೋ. ಲೇ, ಹಬ್ಬದ ದಿನ ಯಾರಿಗಾರ ಕೆಟ್ಟದಾಗಲಿ ಅಂತ ಆಶೀರ್ವಾದ ಮಾಡಿದ್ರೆ ಅದು ನಮಗೆ ಆಗ್ಬಿಡುತ್ತೆ. ಅದಕ್ಕೆ ಹಬ್ಬದ ದಿನ ಮಾತ್ರ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡ್ಬಿಡ್ತೀನಿ. ಹೌದೇನಮ್ಮ? ಆಯ್ತು. ಇದು 3 ವರ್ಷ ಸುಖ ಸಂತೋಷವಾಗಿ ಬಾಳಿ. ಅದಕ್ಕೆ ನೀವು ಆಶೀರ್ವಾದ ಮಾಡಿ. ಆಶೀರ್ವಾದನಾ? ನಾನಾ? ನೀವು ಹಿರಿಯರಲ್ವಾ, ನೀವು ಆಶೀರ್ವಾದ ಮಾಡ್ಬೇಕು ತಾನೆ. ದನ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡು, ಇಲ್ಲ ಅಂದ್ರೆ ನಮಗೆ ಕೆಟ್ಟದಾಗ್ಬಿಡುತ್ತೆ. ಬಾವಾ ಬನ್ನಿ. ಆಯ್ತಾಯ್ತು, ಒಳ್ಳೇದಾಗ್ಲಿ. ಒಳ್ಳೇದಾಗ್ಲಿ. ಶಿವಾರ್ಪಣ ಮಸ್ತು. ಕಾಂತ ಮತ್ತೆ ಆಶೀರ್ವಾದ ಮಾಡಿ. ಕಾರ್ತಿಕೇಯ, ನಿನಗೆ ಒಳ್ಳೇದಾಗ್ಲಿ. ಇನ್ಮೇಲೆ ಈ ಮನೇಲಿ ಎಲ್ರಿಗೂ ಒಳ್ಳೇದೇ ಆಗುತ್ತೆ. ನಡಿ ಎಲ್ಲರೂ ಹಬ್ಬದ ಊಟ ಮಾಡೋಣ. ನನ್ನ ಫೋನ್ ರಿಂಗ್ ಆಗ್ತಿದೆ, ನೀವೆಲ್ಲ ಊಟಕ್ಕೆ ಹೋಗಿರಿ, ನಾನು ಬರ್ತೀನಿ. ಸರಿ ಶ್ರಾವಣಿ ಮೊರೆ. ನಡೀರಿ ಬನ್ನಿ. ಅರೆ ಅಜ್ಜಿ, ಕಟ್ಟಾಗೋಯ್ತಲ್ಲ ಫೋನು. 2 ಸಲ ಕಾಲ್ ಮಾಡಿದ್ದಾರೆ, ಗೊತ್ತಾಗ್ಲಿಲ್ವಲ್ಲ. ಏನೋ ವಾಯ್ಸ್ ಮೆಸೇಜ್ ಕಳಿಸಿದ್ದಾರೆ. ಹೇಗಿದ್ಯಾ ಮಗಳೇ? ಹಬ್ಬದ ದಿನ ಬ್ಯುಸಿ ಆಗಿರ್ತೀಯ ಅಂತ ಗೊತ್ತು. ಅದಕ್ಕೆ ವಿಷಯ ಮರೆಯಕ್ ಮುಂಚೆನೆ ಮೆಸೇಜ್ ಕಳಿಸ್ತಾ ಇದ್ದೀನಿ. ನೀನು ಹನಿಮೂನಿಗೆ ಹೋಗಿ ಬರೋದು ತುಂಬಾ ದಿನ ಆಗಬಹುದು. ಅದಕ್ಕೆ ಪ್ರಾಪರ್ಟಿ ರಿಜಿಸ್ಟ್ರೇಷನ್ಗೆ ನಾಳೆನೇ ಸ್ಲಾಟ್ ಬುಕ್ ಆಗಿದೆ. ಹಾಗಾಗಿ ಮ್ಯಾರೇಜ್ ಸರ್ಟಿಫಿಕೇಟ್ ಕೊಡಬೇಕು. ನೀನು ಸುಬ್ಬು ಬೇಗ ಸೈನ್ ಮಾಡಿ ಸರ್ಟಿಫಿಕೇಟ್ ಮಾಡಿಸಿ ತಗೊಂಡು ಬಂದ್ರೆ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆಗುತ್ತೆ. ಜೊತೆಗೆ ನಿನ್ನ ತಾತನ ಆಸೆನೂ ಈಡೇರುತ್ತೆ. ಮರಿಬೇಡ ಮಗಳೇ, ನಾಳೆನೇ ರಿಜಿಸ್ಟ್ರೇಷನ್. ನಾಳೆನೇ ರಿಜಿಸ್ಟ್ರೇಷನಾ? ಮ್ಯಾರೇಜ್ ಸರ್ಟಿಫಿಕೇಟ್ ಬೇಕು ಅಂತ ಕೇಳ್ತಿದ್ದಾರಲ್ಲ, ಏನ್ ಮಾಡ್ಲಿ ಈಗ ನಾನು? ಏನಿದು, ಇವಳು ಇಷ್ಟೊಂದು ಸೀರಿಯಸ್ ಆಗ್ಬಿಟ್ಲಲ್ಲ. ಮ್ಯಾರೇಜ್ ಸರ್ಟಿಫಿಕೇಟ್ ಅಂತಿದ್ದಾಗೆ ಇಷ್ಟೊಂದು ತಲೆ ಕೆಡಿಸ್ಕೊತಿದ್ದಾಳೆ. ಏನೇ ಆಗ್ಲಿ, ಮೊದಲು ಈ ವಿಷಯನ ವಿದ್ಯಾ ಮೇಡಮ್ ಕೇಳಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.